ಹಲೋ ಎವ್ರಿವನ್, ಇನ್ನೇನು ಚಳಿಗಾಲ ಮುಗಿಯೋಕ್ ಬಂತು. ಒಂದ್ ಒಳ್ಳೆ ಸೂಪ್ ಮಾಡ್ಕೊಳ್ಳೋಣ ಬನ್ನಿ. ವೆರಿ ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಇಂದ ಒಂದ್ ಒಳ್ಳೆ ಲೆಮನ್ ಕೊರಿಯಾಂಡರ್ ಸೂಪ್ ನ ಮಾಡ್ಕೊಳ್ಳೋಣ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ನೀವು ತುಂಬಾ ವೆರೈಟಿ ಸೂಪ್ಸ್ ನ ಟ್ರೈ ಮಾಡಿರ್ತೀರಾ, ಬಟ್ ಟ್ರಸ್ಟ್ ಮೀ, ಈ ಲೆಮನ್ ಕೊರಿಯಾಂಡರ್ ಸೂಪ್ ರಿಯಲಿ ಸಖತ್ತಾಗಿರುತ್ತೆ ಅಂಡ್ ಮಾಡ್ಕೊಳ್ಳೋದು ಸಹ ವೆರಿ ಈಸಿ. ಒಂದ್ 10 ನಿಮಿಷದಲ್ಲೇ ಮಾಡ್ಕೋಬಹುದು. ಸೊ ಮೊದಲಿಗೆ ಒಂದು ಪ್ಯಾನ್ ಗೆ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ, ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ 1 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ, 1 ಸ್ಪೂನ್ ಅಷ್ಟು ಅಲ್ಲ, ಹಾಗೆ 1 ಹಸಿಮೆಣಸಿನಕಾಯಿನ ಹಾಕಿದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಆ ನಂತರ ನಿಮ್ಗೆ ಇಷ್ಟವಾದ ವೆಜಿಸ್ ನ ನೀವು ಆಡ್ ಮಾಡ್ಕೋಬಹುದು. ಇಲ್ಲಿ ನಾನು ಕ್ಯಾಬೇಜ್, ಕ್ಯಾರೆಟ್, ಬೀನ್ಸ್ ಹಾಗೆ ಕ್ಯಾಪ್ಸಿಕಮ್ ನ ಯೂಸ್ ಮಾಡಿದೀನಿ. ಅಡಿಷನಲ್ ಆಗಿ ಇದಕ್ಕೆ ನೀವು ಮಶ್ರೂಮ್ ಹಾಗೆ ಸ್ವೀಟ್ ಕಾರ್ನ್ ಸಹ ಯೂಸ್ ಮಾಡಬಹುದು. ಸೊ ಎಲ್ಲಾ ವೆಜಿಸ್ ನ ಆಡ್ ಮಾಡಿ ಒಂದ್ ಒಳ್ಳೆ ಮಿಕ್ಸ್ ನ ಕೊಡಿ. ನೆಕ್ಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ನ ಆಡ್ ಮಾಡಿದೀನಿ, ಕೊತ್ತಂಬರಿ ಸೊಪ್ಪಿನ ಪೇಸ್ಟ್. ಕೊತ್ತಂಬರಿ ಸೊಪ್ಪನ್ನ ತುಂಬಾ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳಕ್ ಹೋಗ್ಬಿಡಿ, ಸ್ವಲ್ಪ ತರಿಯಾಗೇ ಇರ್ಲಿ. ಸೊ ಒಂದ್ 2 ರಿಂದ 3 ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ನ ಆಡ್ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲೇ ಒಂದ್ 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ಒಂದ್ 5 ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಎಲ್ಲಾ ವೆಜಿಸ್ ನ ಒಂದು 3 to 4 ಸ್ಪೂನ್ಸ್ ಅಷ್ಟು ಆಡ್ ಮಾಡ್ಕೊಂಡಿದೀನಿ. ಸೊ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನಾನು ಹೇಳಿರೋ ಕ್ವಾಂಟಿಟಿಯಲ್ಲಿ ನೀವು ಆಡ್ ಮಾಡ್ಕೊಂಡ್ರೆ ನೀವು 4 ಕಪ್ ಅಷ್ಟು ಸೂಪ್ ನ ಪ್ರಿಪೇರ್ ಮಾಡ್ಕೋಬಹುದು. ಓಕೆ, ನೀರಿನ ಕುದಿ ಬರ್ತಿದ್ದ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿನ ಆಡ್ ಮಾಡ್ಕೊಳ್ಳಿ. ಹಾಗೆ ಒಂದು 4 ರಿಂದ 5 ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಅಥವಾ ಒಂದು ಚಿಕ್ಕ ಸೈಜ್ ಲೆಮನ್ ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಫೈನಲ್ ಆಗಿ ಒಂದು ಒಳ್ಳೆ ಮಿಕ್ಸ್ ನ ಕೊಟ್ಟು ಚೆನ್ನಾಗಿ ಇದನ್ನ ಕುದಿಯೋಕ್ ಬಿಡಿ. ಇದಾಗಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ಕೊಂತೀನಿ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ಯು ವಿಲ್ ನಾಟ್ ಮಿಸ್ ಮೈ ಎನಿ ರೆಸಿಪೀಸ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ಓಕೆ, ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 5 ರಿಂದ 8 ನಿಮಿಷ ಬಿಡಿ, ಪರ್ಫೆಕ್ಟ್ ಆಗಿ ಆಗಿರುತ್ತೆ. ಸೊ ನಿಮಗೆ ನಾನು ತೋರಿಸ್ತೀನಿ. ವೆಜಿಸ್ ತುಂಬಾ ಓವರ್ ಆಗಿ ಕುಕ್ ಆಗಿರಬಾರ್ದು, ನೋಡಿ ಈ ತರ ಇರಬೇಕು. ಒಂದು 50 to 60% ಬೆಂದಿದ್ರೆ ಸಾಕು. ಇದು ಪರ್ಫೆಕ್ಟ್ ಆಗಿ ಆಗಿದೆ. ನೆಕ್ಸ್ಟ್ ಈಗ ಇದಕ್ಕೆ ನಾವು 1 ಸ್ಪೂನ್ ಅಷ್ಟು ವೆನೆಗರ್ ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಡಾರ್ಕ್ ಸೋಯಾ ಸಾಸ್ ನ ಆಡ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ನ ಯೂಸ್ ಮಾಡಕ್ ಹೋಗಬೇಡಿ, ಗ್ರೀನ್ ಚಿಲ್ಲಿ ಸಾಸ್ ನ ಯೂಸ್ ಮಾಡಿ. ಇದನ್ನ 1 ರಿಂದ 1.5 ಸ್ಪೂನ್ ಅಷ್ಟು ಆಡ್ ಮಾಡ್ಕೊಳ್ಳಿ. ಸೊ ಕಲರ್ ಸಹ ಗ್ರೀನಿಶ್ ಆಗಿ ಚೆನ್ನಾಗಿರುತ್ತೆ. ಇನ್ ಕೇಸ್ ನೀವೇನಾದ್ರೂ ರೆಡ್ ಚಿಲ್ಲಿ ಸಾಸ್ ನ ಯೂಸ್ ಮಾಡಿದ್ರೆ ಕಲರ್ ಚೇಂಜ್ ಆಗ್ಬಿಡುತ್ತೆ. ಸೊ ಈ ಲೆಮನ್ ಕೊರಿಯಾಂಡರ್ ಸೂಪ್ ಗ್ರೀನಿಶ್ ಆಗಿದ್ರೆ ಚೆನ್ನಾಗಿರುತ್ತೆ ನೋಡೋಕೆ. ಸೊ ಸೂಪಿನ ಕನ್ಸಿಸ್ಟೆನ್ಸಿ ಥಿಕ್ ಆಗಿರ್ಬೇಕು ಅಂದ್ರೆ ನೀವು 1 ರಿಂದ 1.5 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಅಲ್ಲಿ ನೀರನ್ನ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಹಾಕಿ. ಸೊ ಈ ತರ ಥಿಕ್ ಆಗಿ ಪರ್ಫೆಕ್ಟ್ ಆಗಿರುತ್ತೆ ಸೂಪ್ ಕನ್ಸಿಸ್ಟೆನ್ಸಿ. ಕಾರ್ನ್ ಫ್ಲೋರ್ ಸ್ಲರಿ ಹಾಕಿದ ನಂತರ 1 ರಿಂದ 2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕುದಿಯೋಕ್ ಬಿಡಿ. ಫೈನಲ್ ಆಗಿ ಇದಕ್ಕೆ ಫ್ರೆಶ್ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡಿ. ಇಲ್ಲಿಗೆ ಲೆಮನ್ ಕೊರಿಯಾಂಡರ್ ಸೂಪ್ ರೆಡಿ ಇದೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.